ಥರದ್ದು ಒಬ್ಬೊಬ್ಬರ ಹಣೆ ಬರ ನೋಡಿ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಮೋಹನ್ ದಾಸ್ ಪೈ ಅಂತವರು ಹಿ ಇಸ್ ನೋನ್ ವರ್ಲ್ಡ್ ವೈಡ್. ಆ ಥರದವರೊಬ್ಬರು ಟ್ವೀಟ್ ಮಾಡಿದ್ರೆ ಇಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ ಹೇಳಿದ್ರೆ ಅದಕ್ಕೆ ಸರ್ಕಾರದ ಸಚಿವರೊಬ್ಬರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ನೋಡಿ. ಮೋದಿ ಅವ್ರನ್ನ ಕೇಳ್ಬೇಕಂತೆ. ಅಂದ್ರೆ ನೀವು ನಮ್ಮ ಸರ್ಕಾರನ ಮಾತ್ರ ಟೀಕೆ ಮಾಡ್ತೀರಾ, ಬಿಜೆಪಿಯವ್ರನ್ನ ಟೀಕೆ ಮಾಡಲ್ಲ, ನೀವು ಹೋಗಿ ಮೋದಿ ಅವ್ರನ್ನ ಕೇಳಿ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮೋಹನ್ ದಾಸ್ ಪೈ ಅವ್ರಿಗೆ ತಿರುಗಿ ಹೇಳ್ತಾರೆ. ಅಭಿವೃದ್ಧಿ ಬಗ್ಗೆ ಹಾಗಾದ್ರೆ ದಿನೇಶ್ ಗುಂಡೂರಾವ್ ಅವರೇ ನಿಮ್ಮನ್ನ ಯಾರೂ ಕೇಳಲೇಬಾರ್ದಾ, ಪ್ರಶ್ನೆನೇ ಮಾಡಬಾರ್ದಾ? ಮೋದಿ ಬಗ್ಗೆ ಹೇಳಿ, ನಿಮ್ಮ ಅಭಿವೃದ್ಧಿ ಬಗ್ಗೆ ಹೇಳಿ ಸರ್. ನೀವು ಮೋದಿನ ಟೀಕೆ ಮಾಡಿ ಯಾರು ಬೇಡ ಅನ್ನಲ್ಲ, ಅದಕ್ಕೆ ಅದು ನೀವೇನ್ ಕೆಲಸ ಮಾಡಿದ್ರಿ ಅನ್ನೋದನ್ನ ಕೇಳೋದು ನಮ್ಮ ಹಕ್ಕು ಸರ್. ವೋಟ್ ಹಾಕಿರ್ತೀವಿ. ಮೋಹನ್ ದಾಸ್ ಪೈ ಅವರು ಕೇಳ್ತಾರೆ, ಒಬ್ಬ ಅತ್ಯಂತ ಕಡು ಬಡವನು ಕೇಳ್ತಾನೆ. ರಸ್ತೆ ಮೇಲೆ ಪಾದಚಾರಿ ಬೆಂಗಳೂರಲ್ಲಿ ನಡ್ಕೊಂಡು ಹೋಗ್ತಿರೋ ಪಾದಚಾರಿನೂ ಕೇಳ್ತಾರೆ, ಯಾಕೆ ಸರ್ ಇಂಪ್ರೂವ್ ಮಾಡಿಲ್ಲ ಅಂತ. ಯಾಕಂದ್ರೆ ವೋಟ್ ಹಾಕಿರ್ತೀವಿ, ಟ್ಯಾಕ್ಸ್ ಕಟ್ಟಿರ್ತೀವಿ, ಪೈಸೆ ಪೈಸೆ ದುಡ್ದಿರೋ ಪ್ರಾಮಾಣಿಕವಾದ ದುಡ್ಡನ್ನ ನಿಮ್ ಸರ್ಕಾರಕ್ಕೆ ತುಂಬಿರ್ತೀವಿ. ಸೊ ಯು ಆರ್ ಬಾಂಡ್ ಟು ಆನ್ಸರ್. ಹೆಂಗೆ ನೀವು ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯ ದಿನೇಶ್ ಗುಂಡೂರಾವ್ ಅವರ? ಇದೇನು ಮೋಹನ್ ದಾಸ್ ಪೈ ಅವ್ರಿಗೆ ಈ ತರ ಉತ್ತರ ಕೊಟ್ಬಿಟ್ರಿ ಅಂದ ಮಾತ್ರಕ್ಕೆ ಜನರಿಂದ ನೀವು ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಜನರಿಗೆ ಉತ್ತರ ಕೊಡ್ಲೇಬೇಕಾಗತ್ತೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ ಅಂತ ನೀವು ಬೇಕಾದಷ್ಟು ಆಶ್ವಾಸನೆ ಭರವಸೆ ಕೊಟ್ಬಿಟ್ಟು ಇವಾಗ ನೀವು ಮೋದಿ ಅವ್ರನ್ನ ಕೇಳಿ, ಮತ್ತೆ ನಾವ್ ಯಾಕೆ ಸ್ವಾಮಿ ಮೋದಿ ಅವ್ರನ್ನ ಕೇಳೋಣ? ಏನ್ ಹೇಳಿದಾರೆ ದಿನೇಶ್ ಗುಂಡೂರಾವ್ ನೋಡೋಣ ಬನ್ನಿ. ಪೈ ಅವರು ಇದ್ದಾಗ ಅವ್ರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ? ಬಿಜೆಪಿಗೆ. ಅವ್ರ ಸರ್ಕಾರನೇ ಇತ್ತಲ್ಲ, ಅವಾಗೇನು ಮಾಡಿದ್ರು? ಸೊ ಕೂತ್ಕೊಂಡು ಸುಮ್ಮನೆ ಎಲ್ಲರ ಮೇಲೆ ಟೀಕೆ ಮಾಡೋದು ಭಾಳ ಸುಲಭ. ಅದು ಕುರ್ಚಿಲಿ ಕೂತ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಯ್ತು ಮೋದಿ ಸರಿ ಇಲ್ಲ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು. ಅಥವಾ ಮಣಿಪುರಲ್ಲಿ ಆದಂಥ ಘಟನೆಗಳ ಬಗ್ಗೆ ಪೈ ಅವ್ರು ಮಾತಾಡಲಿ, ಉತ್ತರ ಪ್ರದೇಶದಲ್ಲಾದಂಥ ಘಟನೆಗಳ ಬಗ್ಗೆ, ಗಂಗಾ ಕಲುಷಿತ ಆಗಿದ್ರೆ ಅದ್ರ ಬಗ್ಗೆ ಮೋಹನ್ ದಾಸ್ ಪೈ ಅವ್ರು ಮಾತಾಡಲಿ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಸೊ ಸುಮ್ಮನೆ ಕೂತ್ಕೊಂಡು ಆ ಥರ ಹೇಳಿಕೆ ಕೊಡೋದು ಸುಲಭ. ಯಾರು ನಿಂತು ಕೆಲಸ ಮಾಡ್ತಾರೆ ಅವ್ರಿಗೆ ಗೊತ್ತಿರ್ತದೆ ಕಷ್ಟ ಏನು ಅಂತ. ಮೋಹನ್ ದಾಸ್ ಪೈ ಅವರು ಇದ್ದಾಗ ಅವ್ರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ? ಬಿಜೆಪಿಗೆ. ಅವ್ರ ಸರ್ಕಾರನೇ ಇತ್ತಲ್ಲ, ಅವಾಗೇನು ಮಾಡಿದ್ರು? ಸೊ ಕೂತ್ಕೊಂಡು ಸುಮ್ಮನೆ ಎಲ್ಲರ ಮೇಲೆ ಟೀಕೆ ಮಾಡೋದು ಭಾಳ ಸುಲಭ. ಈ ಬ್ರ್ಯಾಂಡ್ ಬೆಂಗಳೂರು ಆಗಬೇಕು ಅನ್ನೋದು DCM DK ಶಿವಕುಮಾರ್ ಅವರ ಕನಸಿದೆಯಲ್ಲ, ಆ ಕನಸು ನನಸಾಗಬೇಕು ಅಂದ್ರೆ ಮೊದಲು ಇಲಾಖೆಗಳಲ್ಲಿ ಸಮನ್ವಯತೆ ಇರಬೇಕು. ಬಟ್ ಬೆಂಗಳೂರಿನ ಬಹುತೇಕ ಇಲಾಖೆಗಳ ನಡುವೆ ಸಮನ್ವಯತೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಅದು ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ DCM DK ಶಿವಕುಮಾರ್ ಸಾಹೇಬ್ರು ಹೇಳಿದ್ರು, ಎಲ್ಲಾ ಗುಂಡಿಗಳನ್ನ ಕೂಡ ಮುಚ್ಚಬೇಕು, ತ್ವರಿತಗತಿಯಲ್ಲಿ ಬೆಂಗಳೂರನ್ನ ಗುಂಡಿ ಮುಕ್ತ ಮಾಡಬೇಕು ಅಂತ. ಆದ್ರೆ KPTCL ಅವರು ಎಂಟ್ರಿ ಕೊಟ್ಟರು, ಪಾಲಿಕೆ ಮುಚ್ಚುವಂತಹ ಗುಂಡಿಗಳನ್ನ ಮತ್ತೆ ಅಗೆಯೋ ಪ್ರಯತ್ನಗಳು ಕಾರಣ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಇಲಾಖೆಗಳ ಮಧ್ಯೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದು ಕೂಡ ಚರ್ಚೆ ಆಗಿಲ್ವಾ? ನೀನ್ ಮುಚ್ಚು ನಾನು ಅಗಿ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಕಾಣಿಸ್ತಾ ಇದೆ ಬೆಂಗಳೂರಿನಲ್ಲಿ. ಹೇಗಿದೆ ಗುಂಡಿಯ ಅವ್ಯವಸ್ಥೆ? ಆ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಯಶವಂತಪುರದ ಮುಖ್ಯ ರಸ್ತೆಯಲ್ಲಿದ್ದೇನೆ. ಈ ಒಂದು ತೋರಿಸ್ತೀನಿ ನಿಮಗೆ. BBMP ಅಧಿಕಾರಿಗಳು ಕಷ್ಟಪಟ್ಟು 80 ಕೋಟಿ ಖರ್ಚು ಮಾಡಿ ಯಶವಂತಪುರ ಮುಖ್ಯ ರಸ್ತೆಯನ್ನು ವೈಟ್ ಟ್ಯಾಪಿಂಗ್ ಮಾಡಿದರು. ಯಾಕೆಂದರೆ ಈ ಹಿಂದೆ ಗುಂಡಿಗಳ ಸಾಮ್ರಾಜ್ಯ ನಿರ್ಮಾಣವಾಗಿತ್ತು ಮತ್ತು ಈ ಒಂದು ಭಾಗಕ್ಕೆ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ಯಾಕಂದರೆ ನೀವು ಈ ಸೈಡ್ ಹೋದರೆ ಯಶವಂತಪುರ, ಪೀಣ್ಯ, ಸುಮಾರು 16 ಜಿಲ್ಲೆಗಳಿಗೆ ಸಂಚರಿಸ್ತವೆ. ಈ ಸೈಡ್ ಮಲ್ಲೇಶ್ವರಂ, BL, ಹೆಬ್ಬಾಳ ಕಡೆಗೆ ಈ ಒಂದು ರೂಟ್ ಹೋಗುತ್ತೆ. ಹೀಗಾಗಿ ವೈಟ್ ಟ್ಯಾಪಿಂಗ್ ಇಲ್ಲಿ ತುಂಬ ಬೇಡಿಕೆ ಇತ್ತು. ಹೀಗಾಗಿ BBMP ಅವರು 80 ಕೋಟಿ ಖರ್ಚು ಮಾಡಿ ವೈಟ್ ಟ್ಯಾಪಿಂಗ್ ಮಾಡಿದರು. ಬಟ್ ಇದೀಗ KPTCL ಅಧಿಕಾರಿಗಳು ಕಿತ್ತು ಹಾಕಿದ್ದಾರೆ, ರಸ್ತೆ ಅಗೆದಿದ್ದಾರೆ ನೋಡಿ. ಯಾಕಂದರೆ ಸುಮಾರು 80 ಕೋಟಿ ಖರ್ಚು ಮಾಡಿದ್ದಾರೆ. ಒಂದು ಕಡೆ ಸಮನ್ವಯ ಕೊರತೆ ಇಲ್ವಾ ಎಂಬುದು ಸ್ಪಷ್ಟ ಗೊತ್ತಾಗುತ್ತೆ. ಯಾಕಂದರೆ ಒಂದು ಕಡೆ DCM ಅವರು ಹೇಳ್ತಾರೆ, ಅಧಿಕಾರಿಗಳು ಸಮನ್ವಯ ಕೊರತೆ ಯಾವುದೂ ಇಲ್ಲ, ಎಲ್ಲವೂ ಅಧಿಕಾರಿಗಳ ಸಭೆ ಮಾಡಿ ಬೆಂಗಳೂರು ಕೆಲಸ ಕಾರ್ಯಗಳು ಆಗುತ್ತೆ. ಒಂದು ಕಡೆ BBMP ಕೇಂದ್ರ ಕಚೇರಿಯಲ್ಲಿ ನಮ್ಮ ರಸ್ತೆ ಎಂಬುದು ಒಂದು ಕಡೆ ಕಾರ್ಯಕ್ರಮ ಇರುತ್ತೆ. ಇಲ್ಲಿ ನೋಡಿದ್ರೆ ರಸ್ತೆಯನ್ನು ಅಗೆದಿದ್ದಾರೆ KPTCL ಅಧಿಕಾರಿಗಳು. ಹೀಗಾಗಿ ಎಲ್ಲೇ ಒಂದು ಕಡೆ ತೆರಿಗೆದಾರರ ದುಡ್ಡು ಪೋಲು ಆಗ್ತಿದೆ, ಒಂದು ಕಡೆ ಸಮನ್ವಯ ಕೊರತೆ ಇಲ್ಲ ಎಂಬುದು ಸ್ಪಷ್ಟ ಗೊತ್ತಾಗುತ್ತೆ. ಮಾನ್ಯ DK ಶಿವಕುಮಾರ್ ಅವರು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಅಧಿಕಾರಿಗಳ ಸಮನ್ವಯ ಕೊರತೆ ಇಲ್ಲ. ಯಾಕಂದರೆ ಸುಮಾರು 20 ರಿಂದ 30 ವರ್ಷ ಬಾಳಿಕೆ ಬರುವ ರಸ್ತೆ ಇದು. ವೈಟ್ ಟ್ಯಾಪಿಂಗ್ ಮಾಡಿದರೆ ಇದೀಗ ಸುಮಾರು ಈ ಒಂದು ಭಾಗದಲ್ಲಿ ಕಿತ್ತು ಹಾಕಿದ್ದಾರೆ. ಹೀಗಾಗಿ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅವ್ರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕು, ಸಮನ್ವಯ ಮೂಡಿಸ್ಬೇಕಂತೇನೆ ಒಂದು ಕಡೆ ಸಾರ್ವಜನಿಕರು, ವಾಹನ ಸವಾರರು, ಸಿಟಿ ಜನರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೈಟ್. ಹಾಗಾದ್ರೆ ಪರಿಸ್ಥಿತಿ ಏನಿದೆ ಅಂತ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅನ್ನೋ ಹಾಗೆ ರಸ್ತೆನಲ್ಲಿ ಈ ಪರಿಸ್ಥಿತಿ ಇದೆ. ಸೊ ಅದನ್ನ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಕನ್ನಡಿ ಹಿಡಿಯೋ ಕೆಲಸನ BBMPಗೆ ಮಾಡಿ ತೋರಿಸ್ತಾ ಇದೀವಿ. ನಮ್ಮ ಜೊತೆ ನಮ್ಮ
ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಲ್ಲಿದ್ರ ಅಭಿಷೇಕ್? ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಒಂದು ಎರಡನೇದು ಅಭಿಷೇಕ್, ಪ್ರತಿ ಸರಿ ನಾವು ನೋಡ್ತೀವಿ ಒಂದ್ ಕಡೆಯಿಂದ ರಸ್ತೆ ಹಾಕೊಂಡು ಬರ್ತಾರೆ, ಮತ್ತೊಂದ್ ಕಡೆಯಿಂದ BWSSBನೋ ಅಥವಾ ಈ ತರ ವಿದ್ಯುತ್ಗೋಸ್ಕರನೋ KPTCL ಮತ್ತೊಬ್ರು ಅಥವಾ ಇನ್ಯಾವುದೋ ಒಂದು ಸಣ್ಣ ಪುಟ್ಟ ಒಂದು ಹಂಪ್ ಹಾಕಕ್ಕೂ ರಸ್ತೆನ ಬೇಕಾಬಿಟ್ಟಿಯಾಗಿ ಅಗದ್ ಹಾಕ್ತಾರೆ. ಅಗದ್ ಹಾಕದ್ಮೇಲೆ ನೆಕ್ಸ್ಟ್ ಡೇ ಅದನ್ನ ಯಥಾಸ್ಥಿತಿಗೆ ತರಬೇಕು ಅನ್ನೋ ಜವಾಬ್ದಾರಿ ಯಾರಿಗಂದ್ರೆ ಯಾರಿಗೂ ಇಲ್ಲ. ಬೇಕಾಬಿಟ್ಟಿ ಕಿತ್ತು ಬಿಸಾಕಿರ್ತಾರೆ. ಇನ್ನು ಮಳೆಗಾಲ ಶುರು ಆದ್ಮೇಲಂತನೂ ಅದು ಅವ್ಯವಸ್ಥೆ ಕೇಳೋದೇ ಬೇಡ. ಅಭಿಷೇಕ್, ಶ್ರೀಲಕ್ಷ್ಮಿ, ನಾನೀಗ ಯಶವಂತಪುರ ಪೊಲೀಸ್ ಸ್ಟೇಷನ್ ಹಾಗೂ ಸದಾಶಿವನಗರ ಪೊಲೀಸ್ ಸ್ಟೇಷನ್ ಎರಡರ ಮಧ್ಯದಲ್ಲಿ ನಿಂತಿದ್ದೇನೆ. ಇಲ್ಲಿ ಒಂದು ಉತ್ಪ್ರೇಕ್ಷೆ ಅನ್ನೋದಕ್ಕಿಂತ ಇದೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್. ಒಂದು 2 ರಿಂದ 3 ವರ್ಷ 4 ವರ್ಷ ಅಂತ ಮ್ಯಾಕ್ಸಿಮಮ್ ಇಟ್ಕೊಳ್ಳೋಣ. ಈ 4 ವರ್ಷದಲ್ಲಿ ವೈಟ್ ಟಾಪಿಂಗ್ ಮಾಡಿರುವಂಥ ರೋಡ್ನಲ್ಲಿ ನಾನಿದ್ದೇನೆ. ವೈಟ್ ಟಾಪಿಂಗ್ಗೆ ಬೆಂಗಳೂರಿನಲ್ಲಿ 1 ಕಿಲೋಮೀಟ್ರಿಗೆ 12 ರಿಂದ 16 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. ವೇರ್ಯಾಸ್ ನಮ್ಮ ಮಾಮೂಲಿ ಡಾಂಬರೀಕರಣ ಮಾಡ್ತೀವಿ ಅಂದರೆ 1 ಕೋಟಿ ರೂಪಾಯಿ ಒಳಗಡೆ ಆಗುತ್ತೆ. ಸೊ ಎಷ್ಟರ ಮಟ್ಟಿಗೆ ವೈಟ್ ಟಾಪಿಂಗ್ ಮೇಲೆ ಸರ್ಕಾರ BBMP ಇನ್ವೆಸ್ಟ್ ಮಾಡಿದೆ ನಮ್ಮ ಹಣವನ್ನು ಅನ್ನೋದನ್ನು ನಾವಿಲ್ಲಿ ಯೋಚನೆ ಮಾಡಬೇಕು. ಅಂತಹ ವೈಟ್ ಟಾಪಿಂಗ್ ನಾರ್ಮಲಿ 40 ವರ್ಷ ಬಾಳಿಕೆ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ಅಷ್ಟರ ವೆಚ್ಚವನ್ನು ಮಾಡ್ತಿದ್ದಾರೆ. ಆದರೆ ಈ ಜಾಗ ಕ್ಯಾಮ್ರಾ ಪರ್ಸನ್ ಕಾಂತರಾಜು ತೋರಿಸ್ತಾ ಇದ್ದಾರೆ. ಇಲ್ಲಿ ಕನಿಷ್ಠ ಪಕ್ಷ ಒಂದು ಸಣ್ಣ ಟೇಪನ್ನು ತೊಗೊಂಡಿದ್ದೀನಿ, ಎಷ್ಟು ಅಡಿ ಅಗಲ ಕೊರೆದಿದ್ದಾರೆ ಅಂತ ತೋರಿಸೋದಕ್ಕೆ. ರಫ್ ಆಗಿ ನಾವು ನೋಡಿದ್ರು ಕೂಡ ಇಲ್ಲಿ ಕನಿಷ್ಠ ಅಂದರೆ 2.5 ಅಡಿ ಈ ಒಂದು ಅಗಲವನ್ನು ಕೊರೆದಿರುವಂಥದ್ದು. ಪ್ರಾಕ್ಟಿಕಲಿ ಒಂದಿಷ್ಟು ಖಾಸಗಿ ಕಂಪ್ನಿಗಳು ಈ ಒಂದು ಕೆಲಸವನ್ನು ಮಾಡಿದ್ರೆ ಗ್ರಾನೈಟ್ ಕಟ್ ಮಾಡೋಂಥ ಸಂದರ್ಭದಲ್ಲಿ ಕ್ಲೀನಾಗಿ ಒಂದು ಲೈನನ್ನು ಹಾಕ್ಕೊಂಬರ್ತಾರೆ. ಆ ಲೈನನ್ನು ಹಾಕ್ಕೊಂಬಂದು ಆ ಒಂದು ಪೀಸನ್ನು ಮಾತ್ರ ತೆಗೆದಿಟ್ಟು ಕೆಲಸವನ್ನು ಮಾಡ್ತಾರೆ. ಇದನ್ನು ಬೆಂಗಳೂರಲ್ಲಿ ನಾನೇ ನೋಡಿದ್ದೀನಿ. ಒಂದಿಷ್ಟು ಆಯ್ದ ಕಾರ್ಪೊರೇಟ್ ಕಂಪ್ನಿಗಳು, ಪ್ರೈವೇಟ್ ಕಂಪ್ನಿಗಳು ತಮ್ಮ ಕೇಬಲ್ಗಳನ್ನು ಹಾಕುವಾಗ ಮಾಡಿದ್ದಾರೆ. ಆದರೆ ಇಲ್ಲಿ KPTCL ರವರ ಕಾರ್ಯವೈಖರಿಯನ್ನು ಕ್ಯಾಮ್ರಾ ಪರ್ಸನ್ ಕಾಂತರಾಜು ಮತ್ತೊಮ್ಮೆ ತೋರಿಸ್ತಾ ಇದ್ದಾರೆ. ಎರ್ರ ಬಿರ್ರಿ ಅಗಿಬೇಕು, ಅದನ್ನು ತೆಗೆದು ಸೈಡಿಗೆ ಹಾಕಬೇಕು. ಅದು ಜನರಿಗೆ ಸಮಸ್ಯೆ ಆಗುತ್ತಾ ಇಲ್ವಾ, ಯಾರಪ್ಪನ ಮನೆ ದುಡ್ಡು ಅನ್ನೋ ಒಂದು ರೀತಿಯಾದಂಥ ವರ್ತನೆಯನ್ನು ಇಲ್ಲಿನ ಇಲಾಖೆಗಳು ಮಾಡ್ಕೊಂಬರ್ತಿರೋದನ್ನು ನಾವು ನೋಡ್ತಿರೋವಂಥದ್ದು. ಸೊ ಈಗ ಅಂಡರ್ಗ್ರೌಂಡ್ ಪೈಪನ್ನು ಹಾಕಬೇಕು. 220/66 ಕಿಲೋವಾಟ್ ಕೇಬಲ್ಗಳನ್ನು ಅಳವಡಿಕೆ ಮಾಡ್ತೀವಿ ಅನ್ನೋ ಕೆಲಸ ಏನಾಗ್ತಿದೆ ಅಂತ ತೋರಿಸುವಂಥ ಮತ್ತೊಂದು ಪ್ರಯತ್ನ. ಕ್ಯಾಮ್ರಾ ಪರ್ಸನ್ ಕಾಂತರಾಜು ಈಗ ರಸ್ತೆಯ ಒಂದು ಭಾಗಕ್ಕೆ ಹೋಗ್ತಾ ಇದ್ರೆ, ನಾನು ಈ ವೈಟ್ ಟಾಪಿಂಗ್ಗೆ ತೆಗೆದಿರುವಂಥ ಪಿಟ್ನ ಮುಂಭಾಗದಲ್ಲಿ ಇರುವಂಥದ್ದು. ಬೇಸಿಕಲಿ 2 ಲೇಯರ್ ನಾವು ಗಮನಿಸಬೇಕಾಗುತ್ತೆ ಶ್ರೀಲಕ್ಷ್ಮಿ ಅವರೇ. ಕೆಳಗಡೆ ಮಣ್ಣಿಂದು ಏನು ಕಾಣ್ತಾ ಇದೆ, ಆ ಮಣ್ಣಿನ ಮೇಲ್ಗಡೆ ಸುಮಾರು 1.5 ಅಡಿಯಷ್ಟು ಅಥವಾ 1 ಅಡಿಯಷ್ಟು ಡಾಂಬರನ್ನು ಹಾಕಿರುವಂಥದ್ದು. ಅದರ ಮೇಲ್ಗಡೆ ಸುಮಾರು 8 ರಿಂದ 10 ಇಂಚಿನಷ್ಟು ವೈಟ್ ಟಾಪಿಂಗನ್ನು ಮಾಡಿರುವಂಥದ್ದು. ಇಲ್ಲಿ ಈಗ ಕೊರೆದಿರುವಂಥ ಆಳ ಏನು ಅಂತ ಈಗಾಗಲೇ ಅಂದಾಜು ನಾನು ನೋಡಿದೆ. ಮತ್ತೊಮ್ಮೆ ನಮ್ಮ ವ್ಯೂವರ್ಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ತೋರಿಸ್ತಾ ಇದ್ದೇನೆ. ಇಲ್ಲಿಂದ ಸುಮಾರು ನಾನು ಈ ಒಂದು ಬೇಸಿಕ್ ಲೆವೆಲ್ಗೆ ತೆಗೆದುಕೊಂಡ್ರೂ ಕೂಡ ಸುಮಾರು 5 ಅಡಿ ಆಳ ಇರುವಂಥದ್ದು. 5 ಅಡಿ ಆಳ. ಅದರ ಜೊತೆಗೆ ರಮೇಶ್ ಜಿ ಈ ಕಡೆ ಬನ್ನಿ. 5 ಅಡಿ ಆಳ ಇರುವಂಥದ್ದು. ನಾನು ನಿಂತಿರುವ ಸ್ಥಳದಿಂದ ಇಲ್ಲಿ ಮತ್ತೊಮ್ಮೆ ಹಿಡಿದು ನೋಡಿದರೆ 8 ಅಡಿಯಷ್ಟು ಅಗಲ, 8 ಅಡಿ ಅಗಲ ಇರುವಂಥದ್ದು, 5 ಅಡಿ ಆಳ ಇರುವಂಥದ್ದು. ಅದರ ಜೊತೆಗೆ ಈ ಒಂದು ಅಗಲವನ್ನು ಕೂಡ ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಕಣ್ಣಿನ ಅಳತೆ ಪ್ರಕಾರ ನೋಡೋದಾದರೆ ಸುಮಾರು 4 ಅಡಿ ಇಲ್ಲಿರುವಂಥದ್ದು, 4.5 ಅಡಿ. ಫುಟ್ಪಾತ್ನಿಂದ ರಸ್ತೆಯ ಒಂದು ಭಾಗಕ್ಕೆ 4.5 ಅಡಿ ಆಗುತ್ತೆ. ಬೇಸಿಕಲಿ ಒಂದು ಗಮನಿಸಬೇಕಾಗಿರೋ ಅಂಶ ಏನು ಅಂದರೆ, ವೈಟ್ ಟಾಪಿಂಗು ಬ್ಯೂಟಿ ಏನಂದರೆ, ಈ ವೈಟ್ ಟಾಪಿಂಗ್ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ಪಿಟ್ಗಳನ್ನು ಮಾಡಿರ್ತಾರೆ. ಆ ಪಿಟ್ಗಳ ಮುಖಾಂತರ ಕೇಬಲನ್ನಾಗಿರ್ಬೋದು ಯಾವುದೇ ಸಮಸ್ಯೆ ಆಗಿದ್ರೆ ಅದನ್ನು ಈಡೇರಿಸಬೇಕು. ಆ ಕಾರಣದಿಂದನೇ ಫುಟ್ಪಾತ್ನ ಒಂದು ಭಾಗದಲ್ಲಿ ಪಿಟ್ ಮಾಡ್ತಾರೆ. 1 ಅಲ್ಲ 2 ಅಲ್ಲ 10 ಕೇಬಲ್ ಹಾಕುವಷ್ಟು ಅಗಲವಾದಂಥ ಪಿಟ್ಗಳನ್ನು ಮಾಡಿರ್ತಾರೆ. ಈ ರಸ್ತೆಯಲ್ಲಿ ಎಲ್ಲೂ ಆ ಪಿಟ್ಟು ಯಾಕೆ ಮಾಡಿಲ್ಲ? ಇದು ಅಧಿಕಾರಿಗಳಿಗೆ ಗೊತ್ತಿರಲಿಲ್ವಾ? ಒಂದು ವೇಳೆ ಆ ಪಿಟ್ ಮಾಡಿದರೆ ಇದನ್ನು ಅಗಿಯುವಂಥ ಅವಶ್ಯಕತೆ ಇತ್ತ? ಕೀಪಿಂಗ್ ದ ಕಾಸ್ಟ್ ಇನ್ ಟು ಕನ್ಸಿಡರೇಷನ್, ಈ 8 ಅಡಿ ಉದ್ದದ, 4.5 ಅಡಿ ಅಗಲದ, 5 ಅಡಿ ಆಳದ ಈ ಒಂದು ಪಿಟ್ಟನ್ನು ಮುಚ್ಚೋದಕ್ಕೆ ವೈಟ್ ಟಾಪಿಂಗ್ ಕಿಲೋಮೀಟರ್ ಖರ್ಚು 12 ರಿಂದ 16 ಕೋಟಿ ಅಂದೆ. ಆದರೆ ಇದನ್ನ ಮುಚ್ಚೋದಕ್ಕೆ ಮತ್ತೆ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನ ಮಾಡಬೇಕಾಗುತ್ತೆ. ಯಾರ ದುಡ್ಡು? ನನ್ನ ದುಡ್ಡು, ನಿಮ್ಮ ದುಡ್ಡು, ಸಾರ್ವಜನಿಕರ ದುಡ್ಡು. ಇದು ಬ್ರ್ಯಾಂಡ್ ಬೆಂಗಳೂರ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಇದು ಕೇವಲ ಒಂದು ಪಾಯಿಂಟ್ ಅಲ್ಲ, ಇಂತಹ ಅನೇಕ ಪಾಯಿಂಟ್ಗಳು ಈ ರಸ್ತೆಯ 2 ಭಾಗದಲ್ಲಿ ನಾವು ನೋಡ್ತಿದ್ದೇವೆ. ಕೇವಲ ಇದೊಂದು ರಸ್ತೆ ಅಲ್ಲ, ಇವತ್ತಿಂದ ನಡೀತಾ ಇಲ್ಲ, ಅನೇಕ ತಿಂಗಳುಗಳಿಂದ ನಡೀತಾ ಇದೆ. ಆದ್ರೆ ವೈ ದಿಸ್ ಟಾಪಿಕ್ ಅಂತ ಬಂದಾಗ